ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ BG+ ಪಕ್ಕಾ ಸುದ್ದಿ ವಾಹಿನಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಕುಷ್ಟಗಿ ನಾಗರಿಕರಿಗೆ ಮತ್ತು ಸಮಸ್ತ ನಾಡಿನ ಜನತೆಗೆ ಈ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಗೊತ್ತಾಗಿರಬೇಕು, ನಮ್ಮ ದೀಪಾವಳಿ ಹಬ್ಬ ಅಂದರೆ ಎಲ್ರಿಗೂ ಒಂದು ಸಡಗರ ಸಂಭ್ರಮ. ಯಾಕಂದರೆ ಈ ಒಂದು ದೀಪಾವಳಿ ಅಂತಂತಗಳನ್ನು ಎಲ್ರಿಗೂ ಪಟಾಕಿ ಹೊಡಿಬೇಕು, ಹೊಸ ಬಟ್ಟೆ ಹಾಕೋಬೇಕು, ಮನೆ ಕ್ಲೀನ್ ಮಾಡಬೇಕು, ಅಂಗಡಿ ಕ್ಲೀನ್ ಮಾಡಬೇಕು, ಅದು ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ನಮಗೂ ವೈದ್ಯನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೊಂದು ಬೇಜಾರು ಏನಾಗುತ್ತೆ ಅಂತಂದರೆ, ನಾವೆಲ್ಲದು ಮನೆ ಕ್ಲೀನ್ ಮಾಡ್ತೀವಿ, ಅಂಗಡಿ ಕ್ಲೀನ್ ಮಾಡ್ತೀವಿ, ಎಲ್ಲದು ಕ್ಲೀನ್ ಮಾಡ್ತೀವಿ. ಬಟ್ ನಾವೇನು ಮಾಡ್ತೀವಿ ಅಂತಂದರೆ, ನಮಗೆ ಬೇಕಾದ ವಸ್ತುನ ನಮ್ಮ ಮನೆಯಲ್ಲಿ ಮತ್ತು ಅಂಗಡಿಯಲ್ಲಿ ಇಟ್ಕೊಂಡು ಬೇಡಾದ ವಸ್ತುಗಳನ್ನು ಹೊರಗಡೆ ಚೆಲ್ಲಿಬಿಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಏನು ಅಂತಂದರೆ, ಎಲ್ಲಿ ಬೇಕಲ್ಲಿ ಚೆಲ್ಲಿಬಿಡ್ತೀವಿ. ಸೊ ಅದು ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿ ಈ 2 ದಿವಸ ಏನು ನಮ್ಮದು ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಇರ್ಬೋದು, ಪಾಡ್ಯ ಪೂಜೆ ಇರ್ಬೋದು, ಎಲ್ಲ ಅಂಗಡಿ ಮನೆಗಳಿಗೆ ನಾವು ಬಾಳೆ ತೋರಣ ಕಟ್ಟೋದಾಗಲಿ, ಮಾವಿನ ಎಲೆ ಕಟ್ಟೋದಾಗಲಿ, ಚೆಂಡು ಹೂವು ಕಟ್ಟೋದಾಗಲಿ, ಹೂವಿನ ಅಲಂಕಾರ ದೇವಿಗೆ ಹೂವಿನ ಅಲಂಕಾರ ಮಾಡೋದೆಲ್ಲ ಮಾಡ್ತೀವಿ. ಬಟ್ ಈ 2 ದಿವಸದ ಮಟ್ಟಿಗೆ ಮಾಡ್ತೀವಿ. ಅದರ ನೆಕ್ಸ್ಟ್ ಏನಪ್ಪ ಅಂತಂದರೆ, ಅವನ್ನೇನು ಮಾಡ್ತೀವಿ ಅಂತಂದರೆ, ನಾವು ಎಲ್ಲೆಂದೆಲ್ಲಿ ಬೇಕು ಅಲ್ಲಿ ಚೆಲ್ಲಿಬಿಡ್ತೀವಿ. ಸೊ ಕೆಲವೊಂದು ರೋಡ್ನಲ್ಲಿ ಚೆಲ್ತೀವಿ, ಕೆಲವೊಂದನ್ನ ಗಟರದಾಗ ಚೆಲ್ತೀವಿ, ಕೆಲವೊಂದು ಇನ್ನೊಂದು ಡ್ರೈನೇಜ್ ಎಲ್ಲೇ ಏನೋ ಒಟ್ಟು ಚೆಲ್ಲಿಬಿಡ್ತೀವಿ, ತಿಪ್ಪಿ ಗುಂಡಕ್ಕೆ ಚೆಲ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ತ್ಯಾಜ್ಯ ವಸ್ತು ಮಲಿನಗೊಂಡು ಹೆಚ್ಚು ರೋಗಗಳು, ಅದು ಈ ರೋಗಗಳು ಹೆಂಗೆ ಬರ್ತಂದರೆ ಹುಳಗಳು ಜಾಸ್ತಿ ಆಗ್ತವೆ. ಸೊ ನಮ್ಮ ಹುಳಗಳು ಏನಿರ್ತಾವೆ, ನಾವು ಫ್ಲೈಸ್ ಏನು ಹೇಳ್ತೀವಲ್ಲ, ನಾವು ಅನಾಫಲಿಸ್ ಇರ್ಬೋದು, ಇಡೀಸ್ ಎಜಿಪ್ಟಿ ಇರ್ಬೋದು, ಮತ್ತೊಂದು ಬೇರೆ ಏನು ನಮ್ಮ ಸೊಳ್ಳೆಗಳಿದಾವಲ್ಲ, ಬಂದು ಅಲ್ಲಿ ಏನಾಗುತ್ತೆ, ಆ ಡ್ರೈನೇಜಲ್ಲಿ ನೀರು ನಿಂತು ಬಿಡುತ್ತೆ. ನಾವೇನು ಕಸ ಚೆಲ್ತೀವಲ್ಲ ಅಲ್ಲಿ ಹೋಗಿ ನೀರು ನಿಂತು ಬಿಡುತ್ತೆ. ಸೊ ಸರಾಗವಾಗಿ ನೀರು ಹರಿದು ಹೋಗಂಗಿಲ್ಲ. ಸೊ ಆ ಟೈಮ್ದಲ್ಲಿ ಏನಾಗುತ್ತೆ, ನಮ್ಮ ಹುಳ ಬಂದ್ಬಿಟ್ಟು ಅಲ್ಲಿ ತತ್ತಿ ಇಡ್ತೈತಿ. ಸೊ ಆ ತತ್ತಿ ಇಟ್ಟ ಮೇಲೆ ಅದು ಹುಳ ಆಗುತ್ತೆ ಮತ್ತು ಜಾಸ್ತಿ ಅಡಲ್ಟ್ ಮಸ್ಕಿಟೋ ಅಂತ ಹೇಳ್ತೀವಿ ನಾವು. ಅದಾದಮೇಲೆ ಅದು ಎಲ್ರಿಗೂ ಕಚ್ಕೊತ ಹೋಗುತ್ತೆ. ಅವಾಗ ನಮಗೆ ಡೆಂಗು, ಚಿಕನ್ ಗುನ್ಯಾ, ಮಲೇರಿಯಾ, ಫೈಲೇರಿಯಾ, ಮೆದುಳು ರೋಗ ಅದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಎಷ್ಟು ಸಡಗರದಿಂದ ಹಬ್ಬನ ಆಚರಿಸ್ತೀವಿ, ಅಷ್ಟೇ ಸಡಗರದಿಂದ ಆ ಏನು ತ್ಯಾಜ್ಯ ಇದೆ ಅಂತ ಅದನ್ನು ವಿಲೇವಾರಿಗೆ ನಾವು ಮಹತ್ವ ಕೊಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನನ್ನೊಂದು ಉದ್ದೇಶ, ನನ್ನೊಂದು ಹೇಳಕ್ಕೆ ನಾನು ಏನು ಇಷ್ಟಪಡ್ತೀನಿ ಅಂತಂದರೆ, ನಮಗೀಗ ಆಲ್ರೆಡಿ ಗೋರ್ಮೆಂಟು 2 ಡಬ್ಬಗಳನ್ನು ಕೊಟ್ಟಿತ್ತ ಪ್ರತಿಯೊಂದು ಮನೆಗೆ. ಒಂದು ಒಣ ಕಸ, ಇನ್ನೊಂದು ಹಸಿ ಕಸನ ವಿಂಗಡಣೆ ಮಾಡಿಡ್ರಿ ಅಂತ ಕೇಸಿ. ಸೊ ನಾವೇನು ಮಾಡ್ತೀವಿ, 2 ಒಂದ್ರಾಗ ಹಾಕಿಬಿಡ್ತೀವಿ. ಸೊ ಹಾಗೆ ಆಗಬಾರ್ದು. ಹಸಿ ಕಸ ಒಂದು, ಒಣ ಕಸಕ್ಕೆ ಒಂದೊಂದು ಬೇರೆ ಇದು ಮಾಡಿಕೊಂಡು, ನಮ್ಮ ಮನೆ ಹತ್ರ ಏನು ಆ ವ್ಯಾನ್ ಬರ್ತಲ್ಲ, ನಮ್ದು ಮುನ್ಸಿಪಾಲ್ಟಿದು ಏನು ಗಾಡಿ ಬರ್ತಲ್ಲ, ಅದಕ್ಕೆ ಕರೆಕ್ಟಾಗಿ ಸಪ್ರೇಟ್ ಕೊಟ್ರಪ್ಪ ಅಂತಂದ್ರೆ ಅವ್ರು ಸಪ್ರೇಟ್ ಹೋಗಿಸಿ ಅದನ್ನು ಡಂಪ್ ಮಾಡ್ತಾರೆ. ಸೊ ಈ ಒಂದು ಪದ್ಧತಿ ಆಗಬೇಕು. ಸೊ ಅದರಿಂದ ಎಲ್ಲ ನಾಗರಿಕರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ನಿಮ್ಮ ಕಸವನ್ನು ಈಗೇನು 2 ದಿವಸ ನೀವು ಏನು ಹಬ್ಬ ಮಾಡಿರ್ತಿರಲ್ಲ, ಅವಾಗ ಅದು ಯಾವುದೇ ರೀತಿ ಕಸ ಇರಲಿ, ಅದನ್ನು ಸರಿಯಾದ ರೀತಿಯಿಂದ ವಿಲೇವಾರಿ ಮಾಡಿ, ಈ ಹಬ್ಬ ಮಾಡಿದ್ದಕ್ಕೂ ವಿಲೇವಾರಿ ಮಾಡಿದರೆ ಮುಂದೆ ಯಾವುದೇ ರೋಗಗಳು ಬರಲಾರ್ದಂಗೆ ನಾವು ನೋಡ್ಕೊಳ್ಳೋದ್ರಿಂದ ಈ ಹಬ್ಬ ಮಾಡಿದ್ದಕ್ಕೂ ಒಂದು ಸಂತೋಷ ಸಡಗರದ ಆಗುತ್ತಾ, ಎಲ್ಲರೂ ಸಂತೋಷದಿಂದ ಇರ್ತೀವಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು.